ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಭಾರತದ ಸ್ವದೇಶಿ ವಿಮಾನದ ಇಂಜಿನ್ ಕನಸಿಗೆ ಹೊಸ ಶಕ್ತಿ. DRDO ಇದೀಗ ನಿಕಲ್ ಆಧಾರಿತ ಪೌಡರ್ ಮೆಟಾಲರ್ಜಿ ಟರ್ಬೈನ್ ಡಿಸ್ಕ್ ಅಭಿವೃದ್ಧಿಯಲ್ಲಿ ಮಹತ್ವದ ಹೆಜ್ಜೆ ಇಟ್ಟಿದೆ. ಇದು ಕಾವೇರಿ ಡ್ರೈ ಇಂಜಿನ್ ಯೋಜನೆಗೆ ಹೊಸ ಪ್ರಾಣ ತುಂಬುವ ತಂತ್ರಜ್ಞಾನವಾಗಿದೆ. ಈ ಹೊಸ ಟರ್ಬೈನ್ ಡಿಸ್ಕ್ ಫ್ರೆಂಚ್ ರಫೇಲ್ ಯುದ್ಧ ವಿಮಾನಗಳಲ್ಲಿ ಬಳಕೆಯಾಗುವ M88 ಇಂಜಿನ್ನ ಅತ್ಯಾಧುನಿಕ ಭಾಗದಂತೆಯೇ ನಿರ್ಮಿಸಲ್ಪಡುತ್ತಿದೆ. ಗ್ಯಾಮಾ ಪ್ರೈಮ್ ಅಥವಾ ಬಲವರ್ಧಿತ ಸೂಪರ್ ಅಲಾಯ್ನಿಂದ ತಯಾರಾಗಿರುವ ಈ ಘಟಕವು 700 ಡಿಗ್ರಿ ಸೆಲ್ಸಿಯಸ್ ತನಕ ತಾಪಮಾನವನ್ನು ಸಹಿಸುವ ಸಾಮರ್ಥ್ಯ ಹೊಂದಿದೆ. ಇದು ಹಿಂದಿನ ಎಲ್ಲ ತಾಂತ್ರಿಕ ಅಡೆತಡೆಗಳನ್ನು ಮೀರಿ ಭಾರತೀಯ ಇಂಜಿನ್ ಅಭಿವೃದ್ಧಿಗೆ ಕ್ರಾಂತಿಕಾರಿ ಬೆಳವಣಿಗೆಯಾಗಲಿದೆ. ಆದರೆ ಈ ಯೋಜನೆ ಸ್ಥಾಪಿಸಲು ಅಗತ್ಯವಿರುವುದು ಒಂದು ದೈತ್ಯ ಯಂತ್ರ. 20,000 ಟನ್ ಸಾಮರ್ಥ್ಯದ ಐಸೋಥರ್ಮಲ್ ಫೋರ್ಜಿಂಗ್ ಪ್ರೆಸ್. ಇದನ್ನು HALನ ಕೋರಾಪುಟ್ ಘಟಕದಲ್ಲಿ ಸ್ಥಾಪಿಸಲು ಯೋಜನೆಯನ್ನು ರೂಪಿಸಲಾಗಿದೆ. ಈ ಪ್ರೆಸ್ನಿಂದ ಸಣ್ಣ ದೋಷವಿಲ್ಲದ, ಕಠಿಣ ಒತ್ತಡದಲ್ಲೂ ಸ್ಥಿರತೆ ಕಳೆದುಕೊಳ್ಳದ ನಿಯರ್ ನೆಟ್ ಶೇಪ್ ಭಾಗಗಳನ್ನು ತಯಾರಿಸಲಾಗುತ್ತದೆ. ಈ ನಿಕಲ್ ಆಧಾರಿತ ಪೌಡರ್ ಮೆಟಾಲರ್ಜಿ ಅಲೈ ಅನ್ನು DRDOನ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಹಾಗೂ ಮಿಶ್ರಧಾತು ನಿಗಮ್ ಲಿಮಿಟೆಡ್ ಒಟ್ಟಾಗಿ ಅಭಿವೃದ್ಧಿಪಡಿಸುತ್ತಿವೆ. ಇದು DRDO ಈ ಹಿಂದೆ ತಯಾರಿಸಿದ ನಿಕಲ್ ಆಧಾರಿತ DMR SN 742 ಅಲೈನ ಮುಂದಿನ ತಲೆಮಾರಿನ ಕಂಪ್ರೆಸರ್ ಹಾಗೂ ಟರ್ಬೈನ್ ರೋಟರ್ಸ್ಗಳಿಗೆ ಈಗಾಗಲೇ ಯಶಸ್ವಿಯಾಗಿ ಬಳಕೆಯಾಗಿದೆ. ಈ ಹೊಸ ಅಲೈನ ವಿಶೇಷತೆ ಏನೆಂದರೆ ಇದರಲ್ಲಿ ಇರುವ ಗ್ಯಾಮಾ ಪ್ರೈಮ್ Ni3AI ಪ್ರಿಸಿಪಿಟೇಟ್ಸ್ ಲೋಹದ ಆಂತರಿಕ ಚಲನೆಗಳನ್ನು ತಡೆದು ಹೆಚ್ಚಿನ ತಾಪಮಾನದಲ್ಲೂ ಕ್ರಿಪ್ ರೆಸಿಸ್ಟೆನ್ಸ್ ಅನ್ನು ಒದಗಿಸುತ್ತವೆ. ಗ್ಯಾಸ್ ಅಟ್ಮೈಸ್ಡ್ ಪೌಡರ್ ಹಾಟ್ ಐಸೋಸ್ಟ್ರಾಟಜಿಕ್ ಪ್ರೆಸ್ಸಿಂಗ್ HIP ಮೂಲಕ ಸಂಯೋಜನೆಯಾಗುವುದರಿಂದ ಯಾವುದೇ ಸೂಕ್ಷ್ಮ ದೋಷವಿಲ್ಲದ ಬಲವಾದ ಸಂರಚನೆ ಸಿಗುತ್ತದೆ. ಇದು 10,000 RPM ವೇಗದಲ್ಲಿ ತಿರುಗುವ ಡಿಸ್ಕ್ಗಳಿಗೆ ಸೂಕ್ತವಾಗಿದೆ. ಉದಾಹರಣೆಗೆ ರಫೇಲ್ ಯುದ್ಧ ವಿಮಾನಗಳಲ್ಲಿ ಬಳಕೆಯಾಗುವ M88-2 ಇಂಜಿನ್ ಇದೇ ತಂತ್ರಜ್ಞಾನವನ್ನು ಬಳಸಿಕೊಂಡಿದೆ. ಅದರಿಂದಾಗಿ ಅದು 650ರಿಂದ 700 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಪರಂಪರೆಯ ಇನ್ಕೋನೆಲ್ 718 ಅಲಾಯ್ಗಿಂತ 5% 7% ಹಗುರವಾಗಿರಲಿದೆ. ಇದೀಗ DRDO ಅದರ ಸಮಮಟ್ಟದ ಅಥವಾ ಇನ್ನೂ ಉತ್ತಮ ಗುಣಮಟ್ಟದ ಡಿಸ್ಕ್ ತಯಾರಿಸಲು ಮುಂದಾಗಿದೆ. 700 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ 1000 ಗಂಟೆಗಳಿಗಿಂತ ಹೆಚ್ಚು ಕಾಲ ನಿರಂತರ ಕಾರ್ಯನಿರ್ವಹಣೆ ಸಾಧಿಸುವ ಗುರಿ ಹೊಂದಿದೆ. GTRE ಅಧಿಕಾರಿಗಳ ಪ್ರಕಾರ ಈ ಅಲಾಯನ್ನು 700 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಹಿಸಲು ವಿನ್ಯಾಸಗೊಳಿಸಲಾಗಿದೆ ಎಂದು ಪರೀಕ್ಷೆಗಳು ದೃಢಪಡಿಸಿವೆ. ಇದೇ ಸಮಯದಲ್ಲಿ ಮಿದಾನಿಯು 2022ರಿಂದಲೇ ಪೌಡರ್ ಮೆಟಲರ್ಜಿ ಸೂಪರ್ ಅಲಾಯ್ ತಂತ್ರಜ್ಞಾನದಲ್ಲಿ ಮುಂಚೂಣಿಯಲ್ಲಿದೆ. ಅವರು ಈಗಾಗಲೇ DMR SN 742 ರೋಟರ್ಗಳನ್ನು ಯಶಸ್ವಿಯಾಗಿ ತಯಾರಿಸಿದ್ದಾರೆ. ಜೊತೆಗೆ ಟೈಟಾನಿಯಂ ಅಲ್ಯೂಮಿನೈಡ್ ಹಾಗೂ ನಿಕಲ್ ಆಧಾರಿತ ಅಲಾಯ್ಗಳ ಪ್ರಯೋಗಾತ್ಮಕ ಫಲಿತಾಂಶಗಳನ್ನು ಪ್ರಕಟಿಸಿದ್ದಾರೆ. ಈ ಹೊಸ ಅಲಾಯ್ನಿಂದ ತಯಾರಿಸಿದ ಬ್ಲಿಸ್ಗಳು ಬ್ಲೇಡೆಡ್ ಡಿಸ್ಕ್ಗಳ ಭಾಗಗಳ ಸಂಖ್ಯೆಯನ್ನು 30% ಕಡಿಮೆ ಮಾಡುತ್ತವೆ ಮತ್ತು ಇಂಜಿನ್ ತೂಕವನ್ನು 10ರಿಂದ 15 ಕಿಲೋಗ್ರಾಂನಷ್ಟು ಕಡಿಮೆ ಮಾಡುತ್ತವೆ. ಆದರೆ ಈ ದೈತ್ಯ ಟರ್ಬೈನ್ ಡಿಸ್ಕ್ ತಯಾರಿಸಲು ಅಗತ್ಯವಿರುವ ಒತ್ತಡ ಅಪಾರ. ಅಂದರೆ 20,000 ಟನ್ ಫೋರ್ಜಿಂಗ್ ಪ್ರೆಸ್. ಪ್ರಸ್ತುತ ಭಾರತದಲ್ಲಿ ಮಿದಾನಿಯ ಬಳಿ ಇರುವ ಯಂತ್ರದ ಸಾಮರ್ಥ್ಯ 15,000 ಟನ್ ಮಾತ್ರ. ಅದು ಈ ಹೊಸ ಇಂಜಿನ್ಗಾಗಿ ಅಗತ್ಯವಿರುವ 500ರಿಂದ 600 ಮಿಲಿಮೀಟರ್ ವ್ಯಾಸದ ಡಿಸ್ಕ್ಗಳಿಗೆ ಸಾಕಾಗುವುದಿಲ್ಲ. HALನ ಸುಖೋಯ್ ಇಂಜಿನ್ ವಿಭಾಗ ಕೋರಾಪುಟ್ ಈ ಹೊಸ ಫೋರ್ಜ್ ಪ್ರೆಸ್ ಸ್ಥಾಪನೆಗೆ ಮುಂಚೂಣಿಯಲ್ಲಿದೆ. ಇತ್ತೀಚೆಗೆ HAL ಒಂದು RFI ರಿಕ್ವೆಸ್ಟ್ ಫಾರ್ ಇನ್ಫಾರ್ಮೇಷನ್ ಹೊರಡಿಸಿದೆ. ಇದು DMR ಡಿಸ್ಕ್ ಯೋಜನೆಯ ಭಾಗ ಎಂದು ರಕ್ಷಣಾ ವಲಯದಲ್ಲಿ ಚರ್ಚೆಯಾಗಿದೆ. ಈ ಯಂತ್ರದ ವೆಚ್ಚ 600ರಿಂದ 800 ಕೋಟಿ ಆಗಿದ್ದು 2027ರ ಒಳಗೆ ಕಾರ್ಯಾರಂಭಗೊಳ್ಳುವ ನಿರೀಕ್ಷೆಯಿದೆ. ಈ ಅಭಿವೃದ್ಧಿ ಕಾವೇರಿ ಇಂಜಿನ್ ಅನ್ನು ಪುನರುಜ್ಜೀವನದ ಪ್ರಮುಖ ಹಂತವಾಗಲಿದೆ.
ಕಾವೇರಿ ಡ್ರೈ ಇಂಜಿನ್ KDE ಮಾದರಿಗಳನ್ನು 2024ರಿಂದಲೇ ಸಾಫ್ರಾನ್ ಪರೀಕ್ಷಾ ವೇದಿಕೆಯಲ್ಲಿ ಪರೀಕ್ಷಿಸಲಾಗುತ್ತಿದೆ. ಈ ಹೊಸ ನಿಕಲ್ ಆಧಾರಿತ ಟರ್ಬೈನ್ ಡಿಸ್ಕ್ ಅಳವಡಿಸಿದ ಬಳಿಕ ಡ್ರೈ ಇಂಜಿನ್ ಮಾನ್ಯತೆ ಪರೀಕ್ಷೆಗಳು ವೇಗ ಪಡೆಯಲಿವೆ ಮತ್ತು ಮುಂದಿನ ಹಂತದಲ್ಲಿ ಫುಲ್ ವೆಟ್ ವರ್ಷನ್ ಅಭಿವೃದ್ಧಿಗೆ ವೇದಿಕೆ ಸಿದ್ಧವಾಗಲಿದೆ. ಇದರಿಂದ ಭಾರತವು ಸ್ವದೇಶಿ ಹಾಟ್ ಸೆಕ್ಷನ್ ತಂತ್ರಜ್ಞಾನದಲ್ಲಿ ಸಂಪೂರ್ಣ ಆತ್ಮನಿರ್ಭರತೆಗೆ ಮತ್ತೊಂದು ಹೆಜ್ಜೆಯನ್ನು ಮುನ್ನಡೆಸುತ್ತಿದೆ. ಅಂದರೆ ಮುಂದಿನ ದಶಕದಲ್ಲಿ ತೇಜಸ್ MK2 ಪ್ಲಾಟ್ಫಾರ್ಮ್ಗಳು ಮತ್ತು ಕಾವೇರಿ ಡ್ರೈ ಇಂಜಿನ್ ಇವುಗಳೆಲ್ಲ ಭಾರತೀಯ ತಂತ್ರಜ್ಞಾನದಿಂದಲೇ ಹಾರುವ ದಿನ ದೂರದಲ್ಲಿಲ್ಲ. ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ.